ಏಯ್ ಯಾಕೆ ಅಳ್ತಾ ಇದ್ಯಾ? ಗೊಬ್ರ ಹೇಳ ಗೊಬ್ರಲೇ ಹೇಳಲೇ. ಓಲೇ ಇಡ್ತಿನ ನನ್ ಗುಂಡಿ ಹಿಡ್ಕೊಂಡು ನೀ ನನ್ ಜೀವ ಜೀವ ಅಂತಿದ್ದೋಳು ಇವತ್ ನನಗೆ ಗುಂಡಿ ತೋಡ್ಬಿಟ್ಟು ಹೋಗ್ಬಿಟ್ಲಲ್ಲ ಮಚ್ಚ ಮಚ್ಚ ಅವಳಿಗೋಸ್ಕರ ಗರಿ ಗರಿ ನೋಟ ಎತ್ತಿ ಎತ್ತಿ ಬಿಸಾಕ್ತಿದ್ದೆ ಇವತ್ ನನ್ ಚಿಲ್ರೆ ಬಿಸಾಕ್ಬಿಟ್ಲಲ್ಲ ಮಚ್ಚ. ಅವಳು ನಿನ್ನ ಹೆಸರೇನಂತ ಹೇಳಿದೆ? ಚಿಲ್ಲರ್ ಇಟ್ಸ್ ಅ ಬ್ರಾಂಡ್. ಏನೋ ಮಚ್ಚ ಓದೋಳು ನಿನ್ ಗನ್ನಲ್ಲಿ ಬುಲೆಟ್ ಹೊತ್ಕೋಗವಳೆ. ಅಯ್ಯಯ್ಯೋ ಗೊಬ್ರ ಹಾ ನನ್ನ ಬಾಳಿಗೆ ಬೆಳಕಾಗ್ತೀನಿ ಅನ್ಕೊಂಡು ಕತ್ತಲ್ಲಿ ಮಲಗಿಸ್ಬಿಟ್ಟು ಹೋಗ್ಬಿಟ್ಲಲ್ಲೋ. ನಿಂಗೊಂದ್ ಮಾತು ಹೇಳ. ಹೇಳ್ ಮಚ್ಚ. ಹುಡುಗಿರು ಒಂಥರ ಬೆಳಕಿದ್ದಂಗೆ, ಹುಡುಗರು ಎಣ್ಣೆ ಇದ್ದಂಗೆ. ಎಣ್ಣೆ ಖಾಲಿ ಆದಾಗ ಬೆಳಕು ಇರಲ್ಲ ಮಚ್ಚ. ಎಣ್ಣೆ ಖಾಲಿ ಆಗೋಯ್ತಾ? ಫುಲ್ ಬಾಟ್ಲಿದೆ ಕಣಲ್ಲ. ಏನೋ ಕರ್ಮ ನಂದು. ಮಚ್ಚ ಈ ಹೀರೋ ಅಂದ್ರೆ ಹೆಂಗಿರ್ಬೇಕು ಮಗ? ಹೀರೋ ಅಂದ್ರೆ ಸೇಮ್ ಟು ಸೇಮ್ ಡಿಟ್ಟೋ ನನ್ ತರ ಇರ್ಬೇಕು ಮಚ್ಚ. ನಿನ್ ತರನೇ ಇರ್ಬೇಕು ಕಣ ಮಚ್ಚ. ಹೊಡಿತಾನಂತ ಎದುರು ಬಿಟ್ಟಿದ್ದೆ ಮಚ್ಚ. ಈಗ ನಿನ್ಗೆ ಕರ್ನಾಟಕದಲ್ಲಿ ನಂಬರ್ 1 ಆಂಕರ್ ಅಂದ್ರೆ ಯಾರಪ್ಪ? ಯಾರು ಇಲ್ಲ ಮಗ. ಯಾರು ಇಲ್ಲ, ಒಬ್ರು ಇಲ್ಲ, ಒಬ್ರು ಇಲ್ಲ, ಒಬ್ಬೊಬ್ರು ಇಲ್ಲ ಮಚ್ಚ. ಅವ್ರ ಮುಂದೆ ಒಬ್ರು ಇಲ್ಲ ಮಚ್ಚ. ಹೌದಾ? ಈಸ್ ಒನ್ ಅಂಡ್ ಓನ್ಲಿ ಸೂಪರ್ ನಮ್ ನಿರಂಜನ್ ಅಂಕಲ್. ಥ್ಯಾಂಕ್ ಯು ಮಚ್ಚ. ಅವ್ರ ಮೀರ್ಸೋ ಆಂಕರ್ ಇಲ್ಲ ಮಚ್ಚ. ಸೂಪರ್ ಮಚ್ಚ. ಮಚ್ಚ ಅವ್ರು ಬರೀ ಆಂಕರ್ ಅಲ್ಲ, ಮತ್ತೆ ಆಕ್ಟರ್ ಅಮ್ಮ. ಅದು ಮತ್ತೆ ಹೀರೋ ಹೀರೋ ಮಟೀರಿಯಲ್ ಅವರು. ಅದು ಮತ್ತೆ ನಾನೇನಾರಾದ್ರೂ ಪ್ರೊಡ್ಯೂಸರ್ ಆಗ್ಬಿಟ್ರೆ ಅವರೇ ಮಚ್ಚ ಹೀರೋ. ಪಿಕ್ಚರ್ಗೆ ಏನಂತ ಹೆಸರು ಇಡ್ತೀಯಾ? ಮಂಜಾನಾಯಕ. ಮಂಜಾನಾಯಕ ಮಗ ಕಿತ್ತೋಬೇಕು ಹೊರಗಾದ್ರೆ ಮಗನ ಮಜಾ ನಾಯಕ ಅಂತ ಇಡಲ್ಲ. ಮತ್ ನಾನು ಅದೇ ಅಲ್ವಾ ಹೇಳಿದ್ದು. ಪರಮಾತ್ಮ ಅವ್ರ ಹತ್ರ ನಿನ್ ಕಷ್ಟ ಅಂತ ಹೋದ್ರೆ ಸಾಕು ಮಚ್ಚ. ನೀ ಏನು ಹೇಳದೆ ಬೇಡ, ಅವ್ರು ಎತ್ತಿ ಎತ್ತಿ ಕೊಟ್ಬಿಡ್ತಾರೆ. ಹೌದಾ? ನಮಸ್ಕಾರ ಸರ್. ನಮಸ್ಕಾರ. ಹಿಂಗೆಲ್ಲ ಕಣಲ್ಲ ಬ್ರೀಡ್. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹುಡುಗ ಬಹಳ ಫೀಲಿಂಗ್ ಅಲ್ಲಿ ಇದ್ದಾನೆ. ಸರಿ, ಒಂದ್ 90 ರೂಪೀಸ್ ಇದ್ರೆ ಕೊಡ್ತೀರ? ಒಂದ್ 90 ಹಾಕಕ್ಕೆ. 90 ರೂಪೀಸ್ ಹಾ ಮಕ್ಕಂದಲ್ಲಿ ಹೊಡೆದ್ ಬಿಡ್ತೀನಿ ದುಡ್ಡೆಲ್ಲ ಕೇಳಿದ್ರೆ. ಅದಕ್ಕೆ ಕೋಪ ಮಾಡ್ಕೊತೀರಿ ಸರ್? ಏನ್ ಅದಕ್ಕೆ ಹೊಗಳಿದ್ದು ಇಷ್ಟ ತನಕ? ಆಯ್ತು ಬಿಡಿ ಸರ್, ಕೊಡ್ಲಿಲ್ಲ ಅಲ್ವಾ? ಮತ್ತೆ ಆಕ್ಚುಲಿ ನಿರಂಜನ್ ಸರ್ಗಿಂತ ದಿವಾಕರ್ ಸರ್ ಬಹಳ ಬೆಟರ್ ಅನ್ಸಲ್ವಾ? ನಂಗೂ ಹಂಗೆ ಅನ್ಸುತ್ತಪ್ಪ. ಅವರು ಬರೀ ಹಿಂಗೆ ಇಲ್ಲ, ಅವ್ರ ಸ್ಟೈಲ್ ಆಗ್ಲಿ, ಅವ್ರ ಲುಕ್ ಆಗ್ಲಿ, ಅವ್ರ ಡೈಲಾಗ್ ಡೆಲಿವರಿ ಅದಲ್ಲ ಸೂಪರ್. ಸಿನಿಮಾದಲ್ಲಿ ಬರೀ ಪಾಸ್ ಆದ್ರೆ ಸಾಕು, ಕರೆಂಟ್ ಪಾಸ್ ಆದಂಗಿರುತ್ತೆ ಮಚ್ಚ. ನನ್ ಸಿನಿಮಾಕ್ಕೆ ದಿವಾಕರ್ ಅವರೇ ಹೀರೋ. ಗೊಬ್ಬರ ಎಷ್ಟು ಬೇಕು ಕ್ಯಾಶ್? ಎಷ್ಟು ಬೇಕಾಗಿತ್ತು? ಅದು ರಿವೀಟ್ ಆಗ್ಬೇಕಾಯ್ತು, ಕೊಡ್ತೀನಿ ಅಂತಂದ್ರೆ ಬೇಡ ಬಿಡಿ ಸರ್, ಬೇಡ ಬಿಡಿ. ನಿಮ್ಗೇನ ನಿಂಗೆ ಯಾಕೋ ಟೆನ್ಷನ್? ಬೇರೆ ಹತ್ರ ಯಾಕೋ ಭಿಕ್ಷ ಬಿಡ್ಬೇಕು? ನಂಗೆ ಟೆನ್ಷನ್ ಆಗ್ತಿದೆ ಮಚ್ಚ. ಬಹಳ ಲವ್ ಫೇಲ್ಯೂರ್ ಆಗಿದೆ, ಟೆನ್ಷನ್ ತಗೋಬೇಡ, ತಗೋ. ಏಕಾಂತದಲ್ಲಿ ಕುಂತ್ಕೊಂಡು ಎಣ್ಣೆ ಹೊಡಿ. ಏಕಾಂತವೇ ಸೈಲೆಂಟ್ ಆಗಿ ಎಣ್ಣೆ ಹೊಡಿಬೇಕು. ಅಲ್ಲ ಸರ್, ಕುಡ್ದಿರೋದೊಂದು ಬೇರ್ಗೆ ಇಷ್ಟೊಂದು ಟಾರ್ಚರ್ ಕೊಡ್ತಾವನ. ಬೇರೆ ನಾನು ಅವ್ರ ಅಮ್ಮಂಗೆ ಮಾಡಿ ಫೋನ ಫಿಟ್ಟಿಂಗ್ ಮಾಡಕ್ತೀನಿ. ಹಲೋ ಹಲೋ, ಶಿವ ಅಂಕಲ್. ಅಪ್ಪ ಹೇಳಪ್ಪ. ಏನ್ಪ ಅಂಕಲ್ ಚಿಲ್ಲರ್ ಮಂಚ ಮನೇಲಿದ್ದಾನ? ಚಿಲ್ಲರ್ ಮಂಜಪ್ಪ ನಿನ್ನೆ ಹುಡ್ಕೊಂಡು ಹೋದ್ನಲ್ಲಪ್ಪ. ಅಯ್ಯೋ ಅಂಕಲ್, ಹೇಳ್ತೀನಿ, ಬೇಜಾರ ಬೇಡ್ಕೋಬೇಡಿ. ಅದೇನು ಹೇಳಪ್ಪ, ನಾನೇನ್ ಬೇಜಾರಾಗಲ್ಲ. ಮನ್ಸ್ ಗಟ್ಟಿ ಮಾಡ್ಕಳೆ, ಗಟ್ಟಿ ಮಾಡ್ಕೊಂಡು ಹೇಳಪ್ಪ. ಚಿಲ್ಲರ್ ಮಂಜ ಕುಡಿತಾನೆ ಅಂಕಲ್. ಕುಡಿತಾನ? ಯಾರು ಕುಡಿದೇ ಇರೋದು, ಅವನೇನು ಕುಡಿತಲ್ಲ, ಸುಮ್ ಕೂತ್ಕೊರಪ್ಪ. ಅಯ್ಯೋ, ನಿಮ್ಗೇನ್ ಹೇಳಿದ್ರು ಅರ್ಥ ಆಗಲ್ಲ. ನಿಮ್ ಮಗಳ ಕೈಗೆ ಫೋನ್ ಕೊಡಿ ಇಲ್ಲಿ. ನನ್ನ ಮಗಳ ನೈಟ್ ಶೋ ಸಿನಿಮಾಗೆ ಹೋಗಿದ್ದಾಳಪ್ಪ. ಹುಡುಗಿರ ಜೊತೆ ಹೋಗಿದ್ದಾಳ? ಇಲ್ಲ, ಹುಡುಗನ ಜೊತೆ ಹೋಗ್ಯವಳೆ. ಏನಪ್ಪ, ನನ್ನ ಮಗಳಿಗೆ ಯಾರು ಗರ್ಲ್ ಫ್ರೆಂಡ್ಸ್ ಇಲ್ಲ, ಬರೀ ಯಂಗ್ ಟೀನೇಜ್ ಬಾಯ್ ಫ್ರೆಂಡ್ಸ್ ಮಾತ್ರ. ಶಿವಪ್ಪ, ಫ್ಯಾಮಿಲಿ ಇದೆಯಲ್ಲ ಸೂಪರ್. ನಿನ್ ಫ್ಯಾಮಿಲಿ ನೋಡ್ತಾ ಇದ್ರೆ ತಿಂದಿ ಚಿತ್ರನ ಬೂಂದಿ ಮೊಸರನ್ನ, ಮೇಲ್ನ ಕಳೆ ಬೀಜ, ಇತ್ತ ದಾಳಿಂಬೆ ಬೀಜ. ಸೂಪರ್. ಸರಿಯಪ್ಪ ಸರಿಯಪ್ಪ, ಆಯ್ತಪ್ಪ, ಇಡಪ್ಪ. ನಮ್ ಬಾಸ್ ಬರೋ ಟೈಮ್ ಆಯ್ತು ಮಚ್ಚ. ಇನ್ ಎಣ್ಣೆ ಹೊಡೆಯೋದ್ ನೋಡ್ರೆ ಕೈಯೋ ಅಂತಲ್ಲ, ಎತ್ತಿಡಪ್ಪ ಸೆಟಪ್.
ಲವ್ ಫೇಲ್ಯೂರ್ ನಾ ಎಣ್ಣೆ ಹೊಡಿಲೇಬೇಕು ಮಚ್ಚ. ನಮಸ್ಕಾರ ಸರ್. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ ಸರ್. ಹಾ ಹೇಳಪ್ಪ. ಹೇಳ. ಸಾಹೇಬ್ರು ಬರ್ತಾರೆ ಅಂತ ಹೇಳಿದ್ದಿ, ಭಯ ಪಟ್ಟಿದ್ದೆಲ್ಲೋ ಆ ನನ್ನ ಮಗನೇ ಎಣ್ಣೆ ಬಾಟ್ಲಿ ಹಿಡ್ಕೊಂಡ್ ಬಂದವ್. ಸುಮ್ಮನೆ ತಲೆಗೆಡ್ಸ್ಬಿಡು, ಸುಮ್ಮ ಕೂತ್ಕಪ್ಪ ನೀನು. ನಮಸ್ಕಾರ, ಚೆನ್ನಾಗಿದ್ದೀರಪ್ಪ? ಏನೋ ಸರ್ ನಿಮ್ ದಯ. ಕೂತ್ಕೋ. ಕುಡ್ರಿ ಸರ್. ನಿಮ್ಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲಪ್ಪ. ರಾತ್ರಿ ಹೊತ್ತು ನಾನು ತಪ್ಕೊಂಡೆ ಮಲ್ಗೋದು. ನೀನ್ ಬಾಯಿ ಮಾಡಾಗ ಇದೆಲ್ಲ ಪಬ್ಲಿಕ್ ಅಲ್ಲಿ ಹೇಳೋ ಮಾತೇನ ಇದು? ಮದುವೆ ಆದ್ರೆ ರಾತ್ರಿ ಆದ್ರೆ ಎಲ್ಲವನ್ನೂ ತಪ್ಕೊಂಡೆ ಮಲ್ಕೊಳ್ಳೋದು. ನಾಯಿ ನಾನ್ ತಪ್ಕೊಂಡ್ ಮಲ್ಗೋದು ಅಂದಿದ್ದು ಬಾಟ್ಲಿಗೆಲ್ಲ ಕಣಯ್ಯ. ನಿಮ್ ಕೈಲಿ ನೇನ್ ತಪ್ಕೊಳಕಾದ್ದು ಬಿಡಿ ಸಾ. ಅಲ್ಲ ನೀವು ಒಂಥರ ದೇವ್ರ ಇದ್ದಂಗೆ ಅಂದೆ ಸರ್. ನನ್ನ ಫ್ರೆಂಡ್ ಚಿಲ್ಲರ್ ಮಜ್ಜ ಅಂತ ಲವ್ ಫೇಲ್ಯೂರ್ ಆಗ್ಬಿಟ್ಟಿದೆ ಸರ್. ಒಂದೆರಡು ಮಾತು ಅಡ್ವೈಸ್ ಮಾಡಿ ಸರ್. ಈ ಜಗತ್ತಲ್ಲಿ ಫ್ರೀಯಾಗಿ ಸಿಗೋದಂದ್ರೆ ಇದೊಂದು ಮಾತ್ರ. ಆದ್ರೆ ಇತ್ತೀಚಿನ ಕಾಲದಲ್ಲಿ ಅದು ಸಿಗ್ತಿಲ್ಲ. ಆದ್ರೂ ಹೇಳ್ತೀನಿ, ಚಿಲ್ಲರು ಕೇಳು. ಹೇಳಿ ಸರ್, ಹೇಳಿ. ಈ ಹುಡುಗರು ಅನ್ನೋದು ಕೆರೆ ಇದ್ದಂಗೆ, ಹುಡುಗಿರ್ ಅನ್ನೋದು ಕೊಕ್ಕರೆ ಇದ್ದಂಗೆ, ದುಡ್ಡು ಅನ್ನೋದು ನೀರ್ ಇದ್ದಂಗೆ, ಪ್ರೀತಿ ಅನ್ನೋದು ಮೀನ್ ಇದ್ದಂಗೆ. ದುಡ್ಡು ಅನ್ನೋ ನೀರಿಲ್ಲ ಅಂದ್ರೆ ಪ್ರೀತಿ ಅನ್ನೋ ಮೀನ್ ಇರಲ್ಲ. ಕೊಕ್ಕರನ್ನ ಹುಡುಗಿ ಕೂಡ ಆರೋಗ್ಬಿಡ್ತಾಳೆ ಗೊತ್ತಾ? ನೋಡ್ಕೊಂಡು ಮಾತಾಡಿದ್ರಿ ಸರ್. ನನ್ನ ಫ್ರೆಂಡ್ ಚಿಲ್ಲರ್ ಮಂಜ ಅಂತ ಸರ್, ಲವ್ ಫೇಲ್ಯೂರ್ ಆಗಿದೆ. ಅವ್ನಿಗೊಂದೆರಡು ಅಡ್ವರ್ಟೈಸ್ ಮಾಡಿ ಸರ್. ಅಡ್ವೈಸ್ ಮಾಡಿ ಸರ್. ಅದು ಏನ್ ಸರ್ ನೀವು ಅಡ್ವೈಸ್ ಮಾಡಿದ್ದು? ಸೂಪರ್ ಆಗಿ ಮಾಡಿದ್ರಿ ಸರ್. ನಾಯಿನ ಸ್ಟಾರ್ಟೇ ಮಾಡಿಲ್ಲ. ಸರ್ ಈ ಬ್ಯೂಟಿಫುಲ್ ಹೆಣ್ಣು, ಅಂಗಡಿಲಿರೋ ಬನ್ನು ಎರಡು ಒಂದೇ. ಸ್ವಲ್ಪ ಲೇಟ್ ಆದ್ರೂ ಬೇರೆಯವ್ರು ಬಂದು ತಗೊಂಡು ಹೋಗ್ಬಿಡ್ತಾರೆ. ಅಯ್ಯೋ, ನಾ ಕೇಳಿದ್ ನಮ್ಗಲ್ಲ, ನಮ್ಮನೆ ನಾಯಿಗೆ. ಅದಕ್ಕೆ ಪ್ಯಾಕೆಟ್ ಹಾಲು ಹಾಕಕ್ ಯಾಕೋ ಮುಜುಗರ. ಅದಕ್ಕೆ ನಿಮ್ಮನೆ ಹಾಲು ಹಾಕ್ತೀನಿ. ಪೆಟ್ಟಿ ಅಂಗಡಿಲಿ 5 ರೂಪಾಯಿ ನಿಪ್ಪಟ್ಟು ತಕೊಂಡು 5 ಸ್ಟಾರ್ ಹೋಗಿ ಅದನ್ನೇ ತಿನ್ನೋ ನಿಂಬುದಿ ನನಗ್ ಗೊತ್ತಿಲ್ವೇನೆ? 2 ವರ್ಷದ ಹಿಂದೆ ತಂದಿರೋ ಬೀದಿ ನಾಯಿಗೆ ಇಷ್ಟು ಉದ್ದದ ಹಗ್ಗ ತರ ಯೋಗ್ಯತೆ ಇಲ್ಲ. ಬಿಲ್ಡಪ್ ಕೊಡ್ತಾಳೆ, ಬಿಲ್ಡಪ್. ನಿನ್ನಂತದೆ ದರಿದ್ರ ನಮ್ಮನೇಲೂ ಇದೆ. ಅಲ್ಲ ಸರಗಮ್ನವ್ರೆ, ಯಾರಿಗ್ ಬೈತಿದ್ದೀರಾ? ನಿಮ್ಮ ಸೊಸೆಗ? ಹಾ, ಮತ್ಯಾರಗ್ ಬೈಲಿ? ಅಲ್ಲ, ಈ ಸೊಸೆನ್ ಸಿರೆ ಇಷ್ಟು ಅಲ್ವಾ? ಅತ್ತೆಂದಿರು ಹೇಳೋ ಮಾತೇ ಕೇಳಲ್ಲ. ಕಣೆ, ಅಯ್ಯೋ ಅಕ್ಕಪಕ್ಕದ ಮನೆ ವಿಚಾರ ನಮ್ಗೆ ಯಾಕೆ? ಮಾಡ್ದವ್ರ ಪಾಪ ಆಡ್ದವ್ರ ಬಗ್ಗೆ. ಅಲ್ಲ, ನೀನ್ ಎಷ್ಟು ಗಂಟೆಗೆ ಎದ್ದೇಳ್ತೀಯ? ಅಲ್ಲ, ನಾವೊಂದು 5:32. ನಮ್ಮನೆ ನಾಯಿ 9 ಗಂಟೆಗೆ ಎದ್ದೇಳುತ್ತೆ. ಅಲ್ಲ, ನಾನು ಅಷ್ಟೇ 5:32ಕ್ಕೆ ಎದ್ಬಿಟ್ಟು ಫ್ಯಾನ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ನನ್ನ ಗಂಡ 6 ಗಂಟೆಗೆ ಎದ್ದು ಮತ್ತೆ ಫ್ಯಾನ್ ಹಾಕ್ತಾನೆ. ನಿಂದು ಪರವಾಗಿಲ್ಲ ಕಣೆ, ನಿಂದು ಮದ್ವೆಗೆ 5 ವರ್ಷ ಆಯ್ತಲ್ಲ. ನಮ್ಮನೆ ನಾಯಿ ಬೆಳಿಗ್ಗೆ ಸೂರ್ಯ ಎದ್ದು ಸೀಟಿ ಹೊಡೆದು ಎದ್ದೇಳಮ್ಮ ಅಂದ್ರೂ ಎದ್ದೇಳಲ್ಲ. ಸರ್ಜನರೇ, ಪಕ್ಕದ ಮನೆ ಸೂರ್ಯ ಎದ್ದು ಬಂದು ಶೀಟಿ ಹೊಡೆಯ ತನಕ ನೀವೇನ್ರಿ ಮಾಡ್ತಿರ್ತೀರಾ? ನಾನ್ ಹೇಳಿದ್ದು ಪಕ್ಕದ ಮನೆ ಸೂರ್ಯ ಅಲ್ಲ, ಮೇಲಿರೋ ಸೂರ್ಯ. ಅಲ್ಲ, ಜೀವನ ಅನ್ನೋದು ಎಷ್ಟು ಕಷ್ಟ. ಏನು ಹಾಲು ಕೊಡ್ತಿರೋ ಇಲ್ವೋ ನೋಡಿ? ನಿಮ್ಮನೆ ಒಂದೇ ಅಲ್ಲ, ನನಗೆ ಹಾಲು ಕೊಡ್ತಿರೋ ಅಂತ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿ. ಸರ್ಜನರೇ, ಒಂದು ಚೂರೇ ಚೂರು ಹಾಲು ಕೊಡಿ. ಚೂರೇ ಚೂರು ಹಾಲು ಇದ್ರೂ ಕೊಡಲ್ಲ ಕಣೆ, ಇದ್ರೂ ಕೊಡಲ್ಲ. ಇವಾಗ ಈ ಮನ್ಸಲ್ಲಿ ಬೇಜಾರ್ನ ಹಂಗೆ ಇಟ್ಕೊಂಡು ಎಕ್ಸಿಟ್ ಆಗ್ಬಿಡು. ಅಯ್ಯೋ, ನಿಮ್ಮನೆ ಒಂದೇ ಹಾಲ್ಗೆ, ನಿಮ್ಮನೆ ಇಲ್ಲ ಅಂದ್ರೆ ಇನ್ನೊಂದ್ ಮನೆ ನಿನ್ಗೆ ನಮ್ಮನೆ ನಾಯಿ ಕೆಲ ಕಚ್ಚಿಸ್ತೀನಿ. ಲೇ, ಹೋಗ್ತೀಯಾ ಇಲ್ವಾ ಇವಾಗ? ಬನ್ನಿ ಇಲ್ಲಿ. ಸ್ವಲ್ಪ ಹಾಲಿದ್ರೆ ಕೊಡ್ತೀರಾ? ಚೂರೇ ಚೂರು. ಅಲ್ಲ, ಇಷ್ಟೆಲ್ಲ ರಂಪಾಟ ಈ ಮನೇಲಿ ಆಗ್ತಾ ಇದ್ರೂನು ಇನ್ನೂ ನನ್ನ ಸೊಸೆ ಮಲ್ಕೊಂಡಿದ್ದಾಳಲ್ಲ, ಎಷ್ಟು ಕೊಬ್ಬಿ ಬಿಡ ಅವಳಿಗೆ. ಆವಾಗ್ಲೇ ಎದ್ದಿದ್ದಾರ? ಅಮ್ಮ ಆಶೀರ್ವಾದ ಮಾಡಿ. ಅತ್ತೆ ಆಶೀರ್ವಾದ ಮಾಡಿ. ಅಲ್ಲ, ಇಷ್ಟೊಂದು ಕೊರಿಯೋ ಚಳಿಲಿ ದೇವಸ್ಥಾನಕ್ಕೆ ಹೋಗಿದ್ಯಲ್ಲ, ಹುಷಾರ್ ತಪ್ಪಿದ್ರೆ ನಿಮ್ಮಪ್ಪ ದುಡ್ಡು ಕೊಡ್ತಾನ? ನೀನು ಸತ್ರು ನನಗೇನು ಪರವಾಗಿಲ್ಲ, ನನ್ನ ಮಗನ್ ಯಾಕೆ ಕರ್ಕೊಂಡು ಹೋಗಿದ್ಯಾ? ಹಂಗಲ್ಲ ಅತ್ತೆ, ಅದು ಇವತ್ತು ನಿಮ್ದು ವಿಶ್ ಯು ಹ್ಯಾಪಿ ಬರ್ಡೇ ಅಲ್ವಾ, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದ್ವಿ. ಅಯ್ಯೋ 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 ಅಯ್ಯೋ, ಸತಿ ಸಾವಿತ್ರಿ ಇವಳು ನನ್ನ ಬರ್ತ್ಡೇಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದಂತೆ. ಅದನ್ನ ನಾನ್ ನಂಬೇಕು. ಮಗ, 4-5 ಸತಿ ಊಟಕ್ಕೇನೋ ಹಾಕೊಟ್ಟಿದಳ್ ಕಣೋ. ನಂದು ಗಟ್ಟಿ ಪಿಂಡ ಅಲ್ಲ, ಬದುಕೊಂಡೆ. ನೀವು ಗಟ್ಟಿ ಪಿಂಡ ಅಲ್ಲ ಅತ್ತೆ, ಮುದಿ ಪಿಂಡ. ಯಾಕತ್ತೆ ತಪ್ಪು ತಿಳ್ಕೊಂತೀರಾ? ನಾನು ಊಟದಲ್ಲಿ ಹಾಕೊಟ್ಟಿದ್ದು ಉಪ್ಪಿನಕಾಯಿ. ಮಿಟಕ್ಲಾಡಿ ನಾಟಕ ನೋಡು, ನಾಟಕ. ಅಮ್ಮ ಮಾತಾಡ್ತೇನೆ ಬನ್ನಿ.
ಬಿಟ್ಟಿ ಬಾರ್ ಸೋಪ್ ಸಿಕ್ತು ಅಂತ ಸರ್ಕ ಪರ್ಕ ಅಂತ ಉಜ್ಜೋದಲ್ಲ. ನಂತಿಗೇನು ಮಾತಾಡಕ್ ಬರಲ್ಲ ಅಂತ ಹಿಂಗೆಲ್ಲ ಬೈಬೇಡ ನೀನು. ಇವಾಗ ಏನಾಯ್ತು ಅಂತ ಹಿಂಗ ಆಡ್ತಾ ಇದ್ಯಾ ನೀನು? ಇನ್ನು ಏನಾಗ್ಬೇಕು ಅಂತ ಕಾಯ್ತಿದೀಯೋ? ಅಲ್ಲ, ಇವಳು ಈ ಮನೆ ಕಾಲಿಟ್ಟ ಕ್ಷಣನೇ ಅದೃಷ್ಟ ಮೇನ್ ಡೋರ್ ಅಲ್ಲಿ ಎಕ್ಸಿಟ್ ಆಗ್ಬಿಡ್ತು. ಅಲ್ಲ, ಇವ್ರ ಅಪ್ಪ ಮದ್ವೆ ಆಗ್ಬೇಕಾದ್ರೆ ಏನಂದ್ರು? ಏನಂದ? ಬೀಗ್ರೆ, ನೀವು ಕೇಳುವಷ್ಟು ಕೇಳಿ ಈ ಮದುವೆನೊಂದು ನೆರವೇರಿಸ್ಕೊಡಿ ಅಂದ್ರು. ನಾನೇನೋ ಪಾಪ ಕೇಳಿದ್ರಲ್ಲ ಅಂತ ಕೇಳಿದ್ರೆ ಎದೆ ಹಿಡ್ಕೊಂಡು ಸತ್ತೋಗ್ಬಿಡದ. ಅಲ್ಲ ಅತ್ತೆ, ಗದ್ದೆ ಕೆಲಸ ಮಾಡೋ ನಮ್ಮ ಅಪ್ಪನ ಹತ್ರ ಕೋಟಿ ರೂಪಾಯಿ ಕೇಳಿದ್ರೆ ಸಾಯ್ದ ಇನ್ನೇನ್ ಸಾಂಗ್ ಆಡ್ತಾನ ಅತ್ತೆ? ಹಾಗಂದ್ರೆ ನನ್ನ ಮಗ 1 ಕೋಟಿ ಬೆಲೆ ಬಾಳಲ್ವಾ? ಇವನೇನು ತಿರ್ಪೆ ಅವನ? ಲೇ, ನನ್ನ ಮಗನ ಸಿಂಹ ಸಾಕಿದಂಗ್ ಸಾಕಿದ್ದೀನಿ. ಗೊತ್ತಾಯ್ತಾ? ನಾನ್ ಸಿಂಹ ನೋಡಿದೀನಿ. ಅಮ್ಮ ನೋಡು ಹೆಂಗ್ ನಗ್ತಾವ್ರು ನೋಡು. ಇದೆಲ್ಲ ಬೇಕಿತ್ತ ಇವಾಗ ನಿನ್ಗೆ? ನೀನ್ ಹಿಂಗೆ ನನ್ನ ಹೆಂಡತಿ ಬಗ್ಗೆ ಬೋಯ್ತಾ ಒಂದಲ್ಲ ಒಂದಿನ ಮೆಂಟ್ಲಾಗೋಯ್ತ್ಯಾ. ಮೆಂಟ್ಲನ್ಬಿಟ್ಟಿಯೇನೋ? ಮೆಂಟ್ಲನ್ಬಿಟ್ಟಿಯ? ಇವತ್ತು ನನ್ನ ಮೆಂಟ್ಲಂತೀಯ, ಇನ್ನೊಂದು ವರ್ಷ ಹೋದ್ರೆ ನನ್ನ ಮೂಲೆ ಗುಂಪು ಮಾಡಿ ಊರೂರಲ್ಲಿ ಹಂಗ್ ಮಾಡ್ತೀಯ ಕಣೋ, ಊರೂರಲ್ಲಿ ಹಂಗ್ ಮಾಡ್ತೀಯ. ಸಾರಿ ಅತ್ತೆ. ಅಮ್ಮ ಮಗನ್ ಮಧ್ಯೆನೇ ತಂದ್ ಹಾಕ್ತಿಯೇನೆ. ಇವಾಗ ನಿನಗೆ ಖುಷಿ ಆಯ್ತಲ್ಲ, ಹಾಲು ಕುಡ್ದಷ್ಟೇ ಸಂತೋಷ ಆಯ್ತಲ್ಲ, ಏನೇ ನೋಡ್ತಾ ಇದ್ಯಾ? ಹೋಗಿ ಒಳಗಡೆ, ಪ್ರಸಾದ ತಗೊಳ್ಳಿ ಅತ್ತೆ. ಹೋಗಿ ಒಳಗಡೆ. ಅಮ್ಮ ಇದ್ಯಾಕೆ ಊರು ಕೇರಿ ಸೇರಿಸಿ ಒಂದು ಮಾಡ್ತಾ ಇದ್ಯಾ? ಇವಾಗ ಏನಾಯ್ತು ಈಗ ಮನೇಲಿ? ಇನ್ನು ಏನೋ ಆಗ್ಬೇಕು. ಅಲ್ಲ, ಇವತ್ತು ನೀನ್ ನನ್ನ ಮಾತನ್ನ ಮೀರಿ ಅವಳಿಗೆ ಸಪೋರ್ಟ್ ಮಾಡ್ತಿದ್ಯಾ ಅಂದ್ರೆ ಅವಳು ಎಂತ ಕಿಲಾಡಿ ಇರ್ಬೇಕು. ದಿನ ಹಿಂಗೆ ನೈಸ್ ಆಗಿ ಮಾತಾಡಿ ಅವಳು ನಿನ್ನ ಬುಟ್ಟಿಗೆ ಹಾಕೋತಿದ್ದಾಳ ಕಣೋ. ಓ, ಆಮೇಲೆ ಏನ್ ಮಾಡ್ಬೇಕೀಗ? ಇಲ್ಲಿ ಬಾ, ಹೇಳ್ತೀನಿ. ಹೆಂಡತಿ ಅನ್ನೋದು ಸೂಜಿ ಇದ್ದಂಗೆ, ಗಂಡ ದಾರ ಹಾಕಿ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಬೆಳಿಗ್ಗೆ 6 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ನಿನ್ ಹೆಂಡತಿ ಇದೆಲ್ಲ ಮಾಡ್ತಾಳ? ಇಲ್ಲ. ಪಾಯಿಂಟ್ ನಂಬರ್ 1, ಬೆಳಿಗ್ಗೆ ಎದ್ದು ಅತ್ತೆ ಗಂಡನ್ ಆಶೀರ್ವಾದ ತಗೋಬೇಕು. ನಿನ್ ಹೆಂಡತಿ ತಕೋತಾಳ? ಇಲ್ಲ. ಪಾಯಿಂಟ್ ನಂಬರ್ 2, ನಿನ್ನ ಮಾತನ್ನ ಅವಳು ಕೇಳ್ತಾಳ? ಇಲ್ಲ. ಪಾಯಿಂಟ್ ನಂಬರ್ 3, ಇದು ಯಾವ್ದು ಪಾಲ್ಸಿಲ್ಲ ಅಂದ್ರೆ ನಿನ್ನ ಮೇಲೆ ಭಯ ಭಕ್ತಿನೇ ಇಲ್ಲ ಅಂತ. ಪಾಯಿಂಟ್ ನಂಬರ್ 4. ಅಮ್ಮ ಅದಕ್ಕೇನ್ ಮಾಡ್ಬೇಕೀಗ ನಾನು? ಈ 4 ಪಾಯಿಂಟ್ ನ ಫಾಲೋ ಮಾಡ್ಬೇಕು. ಫಾಲೋ ಮಾಡಿಲ್ಲ ಅಂದ್ರೆ ನಾಯಿ ಹೊಡ್ದಂಗ್ ಹೊಡಿ. ಅಮ್ಮ ಬೆಳಿಗ್ಗೆಯಿಂದ ನೋಡ್ಕೋ ಎಲ್ಲ ಪೀಸ್. ಅಮ್ಮ ಸಾರಿ. ಲೇ ಮಗನೇ, ನನಗ್ 1 ಏಟು ಬಿದ್ರು ತೊಂದ್ರೆ ಇಲ್ಲ, ಅವಳಿಗೆ ನಾಯಿ ಹೊಡ್ದಂಗ್ ಹೊಡಿಯೋ. ಸುಪ್ಪಿ ಏನೇ ಮಾಡ್ತಾ ಇದ್ಯಾ? ನನ್ನ ಹೊಟ್ಟೆನೆ ಉರಿಸ್ತೇನೆ. ಗಿಣಿ ತರ ಸಾಕಿರೋ ನನ್ನ ಮಗನ್ನ ಕಾಳು ಹಾಕಿ ಬುಟ್ಟಿಗೆ ಹಾಕೋತೇನೆ. ನೋಡು ಏನ್ ಮಾಡ್ತೀನಿ ಅಂತ. ಯಾಕ್ರಿ ಹೊಡಿತಿದ್ದೀರಾ? ಏನ ಟೈಮ್ ಎಷ್ಟು? 6 PM 6 AM 6 AM ರೀ. ಆಗ್ಲಿ, ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕ್ಬೇಕು ಅಂತ ಗೊತ್ತಾಗಲ್ವೇನೆ? ಅಮ್ಮ ರೈಟ್. ಕರೆಕ್ಟು. ಹೆಣ್ಣು ಮಕ್ಕಳು ಹೆಂಗಿರ್ಬೇಕು ಅನ್ನೋದನ್ನ ನಮ್ಮ ಅಮ್ಮನ್ ಕೇಳಿ ಕಲ್ತ್ಕೋ. ಅಮ್ಮ ರೈಟ್. ಲೇ, ಬೆಳಿಗ್ಗೆ ಎದ್ದ ತಕ್ಷಣ ಗಂಡನ ಕಲ್ಗೆ ನಮಸ್ಕಾರ ಮಾಡ್ದ. ಅದೇನ್ರಿ ಹೊಸ್ದಾಗಿ? ಏನು ಹೊಸ್ತಾಗೆ? ನಿನ್ಗೆ ಇಷ್ಟ ಬಂದಂಗಿರಕ್ಕೆ ಇಷ್ಟ ಬಂದಂಗೆ ಎದ್ದೇಳಕ್ಕಿದೆ ಲಾಡ್ಜ ಸ್ವಪ್ನ ಗೀತಿ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ರಂಗೋಲಿ ಹಾಕಿ ಗಂಡನ ಹತ್ರ ಆಶೀರ್ವಾದ ತಕೊಂಡ್ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಬೇಕು. ಅರ್ಥ ಆಯ್ತಾ? ಸರಿ ರೀ. ಅಮ್ಮ ರೈಟ್. ರೈಟ್